46 ವರ್ಷಗಳ ಬಳಿಕ ಪುರಿ ಜಗನ್ನಾಥ ರತ್ನ ಭಂಡಾರ ಓಪನ್ ಆಗಿದೆ. ರತ್ನ ಭಂಡಾರದ ಕೊಠಡಿಯನ್ನು ಪರಿಶೀಲಿಸ್ತಾ ಇದೆ 11 ಜನರ ಸಮಿತಿ ತಂಡ. ಇದರಲ್ಲಿ ಸಮಿತಿಯ ಸದಸ್ಯರು, ದೇಗುಲ ಆಡಳಿತ ಮಂಡಳಿಯ ಸದಸ್ಯರು, ಅಕ್ಕಸಾಲಿಗರು, ಅಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಸಮಕ್ಷಮದಲ್ಲಿ ಇದನ್ನು ತೆಗೆಯಲಾಗ್ತಾ ಇದೆ. ರತ್ನ ಭಂಡಾರದ ರಹಸ್ಯ ಕತ್ತಲೆ ಕೋಣೆ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಏನಿದೆ ಇದನ್ನು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಇದೆಲ್ಲವೂ ಕೂಡ ಕಂಪ್ಲೀಟಾಗಿ ವಿಡಿಯೋ ಚಿತ್ರೀಕರಣ ಆಗುತ್ತೆ. ಎಲ್ಲೂ ಒಂದು ಗ್ರಾಮ್ ಚಿನ್ನನೂ ಹಿಂದೆ ಮುಂದೆ ಆಗಬಾರ್ದು, ಆಭರಣಗಳು. ಆ ರೀತಿಯಾಗಿ ಇದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ತಕ್ಕಂತೆಯೇ ನಡೀತಾ ಇರ್ತಕ್ಕಂಥದ್ದು. ಆಮೇಲೆ ಇವೆಲ್ಲವೂ ಡೇಟಾ ಇರುತ್ತೆ ಇವ್ರ ಹತ್ರ. ಈ ದೇವಸ್ಥಾನಕ್ಕೆ ಸೇರಿದ ಚಿನ್ನಾಭರಣಗಳು, ವಜ್ರ ವೈಢೂರ್ಯಗಳು ಏನೇನಿದೆ ಅಂತಕ್ಕಂಥದ್ದಕ್ಕೆ ಒಂದು ಲೆಕ್ಕ ಇರುತ್ತೆ. ಅದಕ್ಕೆ ಮ್ಯಾಚ್ ಆಗಬೇಕು. ಇವಾಗ ಇವರು ತೆಗೆದಾಗ ದೇವಸ್ಥಾನದಲ್ಲಿ ದೇವರಿಗೆ ಏನೇನು ಆಭರಣಗಳನ್ನು ಬಳಸಲಾಗ್ತಾ ಇತ್ತು, ಪ್ರತಿನಿತ್ಯದ ಪೂಜೆಯಲ್ಲಿ ಅಲಂಕಾರಿಕ ವಸ್ತುಗಳು ಏನೇನು ಬಳಸಲಾಗ್ತಾ ಇತ್ತು, ಬಳಸದೇ ಇದ್ದಂತಹ ಚಿನ್ನಾಭರಣಗಳು ಏನೇನು, ಇದೆಲ್ಲವನ್ನ ಕೂಡ ನೋಡಬೇಕಾಗುತ್ತೆ. ನೋಡಿ, ನಾನು ಆಗಲೇ ಹೇಳಿದಂತೆ ಈ ರತ್ನ ಭಂಡಾರವನ್ನು ವಿಷಸರ್ಪಗಳು ಕಾಯುತ್ತಿವೆ ಅಂತಕ್ಕಂಥ ಒಂದು ನಂಬಿಕೆ ಒಬ್ಬರಿಂದ ಒಬ್ಬರಿಗೆ ಆ ಕಾಲದಿಂದ ಕೇಳಿ ಬಂದಿರತಕ್ಕಂಥ ಮಾತು. ಹಾಗಾಗಿ ಇವಾಗ ರತ್ನ ಭಂಡಾರವನ್ನು ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಉರಗ ತಜ್ಞರನ್ನೂ ಕೂಡ ಜೊತೆಗೆ ಕರ್ಕೊಂಡು ಹೋಗಿದ್ದಾರೆ. ಆ ಥರ ಏನಾದರೂ ಸರ್ಪಗಳಿದ್ದರೆ ಗೊತ್ತಿಲ್ಲ, ಇದ್ದರೆ ಅಂತ ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಂಡು ಹೋಗಿರೋದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಗ್ತಾ? ರತ್ನ ಭಂಡಾರವನ್ನು ಓಪನ್ ಮಾಡಿದಾಗ ಘಟಸರ್ಪಗಳಿವೆ ಅಂತ ಏನೋ ಕೆಲವು ಮಾತುಗಳು ಕೇಳಿ ಬರ್ತಾ ಇತ್ತು. ಇದಕ್ಕೇನಾದರೂ ಕ್ಲಾರಿಟಿ ಇತ್ತಾ ಇಲ್ವಾ ಅಂತ? ಈವರೆಗೂ ಆ ರೀತಿಯಾದಂತ ಯಾವುದೇ ಬೆಳವಣಿಗೆಗಳು ಆಗಿಲ್ಲ ಅರವಿಂದ್. ಸಾಮಾನ್ಯವಾಗಿ ಈ ರೀತಿಯಾದಂತ ಒಂದು ನಂಬಿಕೆ ಇರುತ್ತೆ. ಯಾಕಂದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದ ಸಂಪತ್ತನ್ನ ಅಲ್ಲಿ ಕ್ರೋಢೀಕರಿಸಿಟ್ಟಿರುವಂತ ಹಿನ್ನೆಲೆಯಲ್ಲಿ ಇತಿಹಾಸದಲ್ಲಿ ಇದು ಕಳ್ಳತನ ಆಗ್ಬೋದು ಅನ್ನುವಂತ ಭೀತಿಯ ಕಾರಣಕ್ಕೆ ಈ ರೀತಿಯಾದಂತ ಒಂದು ನಂಬಿಕೆಯನ್ನ ಹುಟ್ಟು ಹಾಕಿರುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಹೀಗಾಗಿ ಇವತ್ತು ರತ್ನ ಭಂಡಾರವನ್ನ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಸರ್ಪಗಳಾಗ್ಲಿ ಅಥವಾ ಬೇರೆ ಯಾವುದೇ ಅಡಚಣೆಗಳು ಈವರೆಗೂ ಕೂಡ ಬಂದಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಯಶಸ್ವಿಯಾಗಿ ಹೊರಗಡೆ ಖಜಾನೆಯನ್ನ ತೆಗೆದಿದೆ. ಸೊ ಮುಖ್ಯವಾಗಿ ಇಲ್ಲಿ ಕುತೂಹಲ ಇರುವಂತದ್ದು, ಒಳ ಖಜಾನೆಯಲ್ಲಿ ಏನಾದ್ರೂ ಈ ರೀತಿಯಾದಂತ ಬೆಳವಣಿಗೆಗಳು ಆಗುತ್ತಾ ಅನ್ನುವಂಥದ್ದನ್ನ ಇನ್ನಷ್ಟೇ ಕಾದು ನೋಡ್ಬೇಕು. ಅದು ನಂಬಿಕೆಯೂ ಆಗಿರ್ಬೋದು ಅಥವಾ ಸತ್ಯವೂ ಆಗಿರ್ಬೋದು, ಇನ್ನು ಕೂಡ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದ್ರೆ ಒಳ ಖಜಾನೆಯನ್ನು ತೆರೆಯುವಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಸವಾಲುಗಳು ಬರುತ್ತೆ ಅನ್ನುವಂಥದ್ದನ್ನ ಇನ್ನಷ್ಟೇ ಕಾದು ನೋಡ್ಬೇಕು. ಆದ್ರೆ ಹೊರ ಖಜಾನೆಯನ್ನ ತೆಗೆಯುವಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಯಾವುದೇ ಬೆಳವಣಿಗೆಗಳು ಸದ್ಯಕ್ಕೆ ನಡೆದಿಲ್ಲ. ಆದಾಗ್ಯೂ ಕೂಡ ಎಲ್ಲ ರೀತಿಯಾದಂತ ತಯಾರಿಗಳನ್ನ ಈಗ ಸದ್ಯಕ್ಕೆ ಮಾಡ್ಕೊಳ್ಳಾಗಿರುವಂತದ್ದು. ಅಲ್ಲಿ ಉರಗ ತಜ್ಞರಿರ್ಬೋದು ಅಥವಾ ಹಾವುಗಳನ್ನ ಹಿಡಿಯುವಂತ ಎಕ್ಸ್ಪರ್ಟ್ಸ್ ಗಳಿರ್ಬೋದು, ಇದ್ರ ಜೊತೆಗೆ ಒಬ್ರು ವೈದ್ಯರಿರ್ಬೋದು, ಆಂಬ್ಯುಲೆನ್ಸ್ ಇರ್ಬೋದು, ಈ ರೀತಿಯಾದಂತ ಎಲ್ಲ ಮೆಡಿಕಲ್ ಸೇಫ್ಟಿಯನ್ನ ಈಗಾಗಲೇ ತಯಾರು ಮಾಡಿ ಇಟ್ಕೊಳ್ಳಾಗಿರುವಂತದ್ದು. ಒಳ ಖಜಾನೆಯನ್ನ ತೆರೆಯುವಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಸಮಸ್ಯೆ ಏನಾದ್ರು ಉದ್ಭವ ಆದಂತ ಸಂದರ್ಭದಲ್ಲಿ ಅದಕ್ಕೆ ಕ್ವಿಕ್ ಆಗಿ ರಿಯಾಕ್ಷನ್ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಆ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ಳಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಏನೇನಿದೆ ಏನು ಎತ್ತ ಅಂತಕ್ಕಂಥದ್ದೆಲ್ಲ ಮಾಹಿತಿ ಬರಬೇಕು ಅಂದರೆ ನನ್ನ ಪ್ರಕಾರ ಕನಿಷ್ಠ ಒಂದು 2-3 ದಿನಗಳಾದರೂ ಆಗಬೇಕಾಗುತ್ತೆ. ಯಾಕೆಂದರೆ ಕೇವಲ ಅಲ್ಲಿ ತೆಗೆಯೋದಷ್ಟೇ ಅಲ್ಲ, ಎಲ್ಲವನ್ನ ಮೌಲ್ಯ ಮಾಡಬೇಕು, ಎಲ್ಲವನ್ನ ತೂಕ ಹಾಕಬೇಕು, ಎಲ್ಲವೂ ಲೆಕ್ಕ ಸರಿ ಹೋಗಬೇಕು, ಈ ಹಿಂದೆ ಇರತಕ್ಕಂಥ ಅಂಕಿಅಂಶಗಳಿಗೆ ತಾಳೆ ಆಗಬೇಕು. ಹಾಗಾಗಿ ಆ ಎಲ್ಲ ಮಾಹಿತಿಗಳು ಸಿಗಬೇಕು ಅಂದರೆ ಒಂದು 2-3 ದಿವಸ ಬೇಕು. ಮತ್ತು ಕೋರ್ಟ್ಗೆ ಇದನ್ನು ಅಫಿಡವಿಟ್ ಸಲ್ಲಿಸಬೇಕಾಗತ್ತೆ, ಏನೇನು ಸಿಕ್ತು ಅಂತಂದ್ಬಿಟ್ಟು. ಓಪನ್ ಡಾಕ್ಯುಮೆಂಟ್ ಅದು. ಸೊ ಹಾಗಾಗಿ ಅದೆಲ್ಲ ಲೆಕ್ಕಾಚಾರ ಮಾಡೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಈಗಷ್ಟೇ ರತ್ನ ಭಂಡಾರ ಓಪನ್ ಆಗಿದೆ 1:28ಕ್ಕೆ.